ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟು ಈಸಿಯಾಗಿ ಸಿ ಎಂ ಸ್ಥಾನವನ್ನು ಬಿಟ್ಕೊಡ್ತಾರೆ ಅಂತ ಜನಸಾಮಾನ್ಯರು ನಿರೀಕ್ಷೆ ಮಾಡಿರಲಿಲ್ಲ. ಮಾಧ್ಯಮದಲ್ಲೂ ಕೂಡ ಯಾರು ಕೂಡ ಇಷ್ಟು ಈಸಿಯಾಗಿ ಬಿಟ್ಕೊಡ್ತಾರೆ ಅಂತ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಇದು ದೊಡ್ಡ ಜಟಾಪಟಿ ಆಗುತ್ತೆ, ಇದೊಂದು ರಾಜಕೀಯ ಮೇಲಾಟ ಕಿಸರ ಚಟಕ್ಕೂ ಕೂಡ ಕಾರಣ ಆಗುತ್ತೆ, ವಿರೋಧ ಪಕ್ಷಗಳಿಗೆ ಇದು ಆಹಾರ ಆಗುತ್ತೆ ಅನ್ನುವಂಥ ಚರ್ಚೆಗಳು ಸಾಕಷ್ಟಿತ್ತು. ಆದರೆ ಬಹಳ ಈಸಿ, ಯಾಕೆಂದರೆ 3 ತಿಂಗಳು ಎಕ್ಸ್ಟ್ರಾ 6 ತಿಂಗಳಾದರೂ ಕೂಡ ಸಿದ್ದರಾಮಯ್ಯವರು ಅದ್ರ ಬಗ್ಗೆ ಯಾವುದೂ ಕೂಡ ಹೈಕಮಾಂಡು ಮಾತಾಡ್ತಿರ್ಲಿಲ್ಲ. ಸಿದ್ದರಾಮಯ್ಯವರು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತು. ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ದರು. ಇವೆಲ್ಲವನ್ನ ಕೂಡ ಗಮನಿಸಿ ಖಂಡಿತವಾಗ್ಲೂ ಸಿದ್ದರಾಮಯ್ಯವರು ಬಿಟ್ಕೊಡೋದಿಲ್ಲ, ಅವರೇ 5 ವರ್ಷ ಮುಂದುವರಿತಾರೆ. ಬಿಟ್ಟು ಕೊಡುವಂತಹ ಸಂದರ್ಭ ಬಂದರೆ ಉಲ್ಟಾ ಹೊಡಿತಾರೆ, ತೊಡೆ ತಟ್ತಾರೆ ಅನ್ನುವಂಥ ಚರ್ಚೆಗಳು ಸಾಮಾನ್ಯವಾಗಿತ್ತು. ಆದರೆ ಇಷ್ಟು ಈಸಿಯಾಗಿ ಆಗೋದಕ್ಕೆ ಏನು ಕಾರಣ? ಏನೋ ಒಂದಲ್ಲಿ ವರ್ಕ್ ಆಗಿರಬೇಕಲ್ವಾ, ಏನೋ ಒಂದು ಹಿನ್ನಡೆ ಅದಾಗಿದ್ರಷ್ಟೇ, ಅಥವಾ ಏನೋ ಒಂದು ರಾಜಕೀಯ ಷಡ್ಯಂತ್ರಗಳು ಇವೆಲ್ಲ ಆಗಿದ್ರೆ ಮಾತ್ರ ಈ ರೀತಿಯಾದ ನಿರ್ಧಾರದ ಕಾರಣ ಇರ್ಬೋದು ಅಂತ. ಮತ್ತೊಂದು ಕಡೆಯಲ್ಲಿ ಚರ್ಚೆಗಳೇನೋ ಆಯಿತು. ಇಲ್ಲ, ಸಿದ್ದರಾಮಯ್ಯವರು ಬಂದು 20 ವರ್ಷ ಆಯ್ತು ಕಾಂಗ್ರೆಸ್ಗೆ, 18 ವರ್ಷ ಅಧಿಕಾರದಲ್ಲೇ ಇದ್ದಾರೆ, 8 ವರ್ಷ ಮುಖ್ಯಮಂತ್ರಿ ಬೇರೆ ಆಗಿದ್ದಾರೆ, ದಾಖಲೆ ದೇವರಾಜ್ ಅರಸರು ದಾಖಲೆ ಕೂಡ ಮಾಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯವರು ಈಗ ಮೊಂಡಾಟ ಮಾಡಿದ್ರೆ ಅವ್ರಿಗಿರುವಂಥ ಇಮೇಜ್ ಡ್ಯಾಮೇಜ್ ಆಗಿಬಿಡುತ್ತೆ, ಆ ಕಾರಣಕ್ಕೋಸ್ಕರ ಅವರು ತ್ಯಾಗರಾಮಯ್ಯ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ವ್ಯಾಖ್ಯಾನಗಳು ಕೂಡ ನಡೀತಾ ಇತ್ತು. ಆದರೆ ಇವೆಲ್ಲ ಘಟನೆಗಳಾದ ಬಳಿಕ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭ ಬಂದಂಥ ಸನ್ನಿವೇಶದಲ್ಲಿ ಒಂದಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಸಿದ್ದರಾಮಯ್ಯವರಿಗೆ ಈಗ ಆಲ್ರೆಡಿ ಒಂದಷ್ಟು ವಿಚಾರಗಳು ಗೊತ್ತಾಗೋಗಿತ್ತು. ಯಾರು ಸಿದ್ದರಾಮಯ್ಯವರ ಪರವಾಗಿ ನಾವು ಇದೀವಿ ಅಂತ ಹೇಳ್ತಾ ಇದ್ರಲ್ಲ, ಹಿರಿಯ ಶಾಸಕರು, ಸಚಿವರು, ಅವರೆಲ್ಲರೂ ಕೂಡ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂಥ ವಿಚಾರ ಅವರ ಗಮನಕ್ಕೆ ಬಂದಿತ್ತು. ಎರಡನೇದು, ಅಫ್ಕೋರ್ಸ್ ಸದ್ಯದಲ್ಲೇ ನನ್ನ ರಾಜೀನಾಮೆಯನ್ನು ಕೇಳ್ತಾರೆ, ನಾನು ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗೋಗಿತ್ತು. ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಒಂದು ಮಾಸ್ಟರ್ ಪ್ಲಾನ್ ಕೂಡ ಇತ್ತು. ನೀವು ನೋಡ್ಬೋದು, ಡಿ ಕೆ ಶಿವಕುಮಾರ್ ಅವರು ಅವೆಲ್ಲ ಅಂದ್ಕೊಂಡಿದ್ದು ಜನಸಂಭ್ರಮ ಅಂದ್ಕೊಂಡು ಡಿ ಕೆ ಶಿವಕುಮಾರ್ಗಿರೋಂಥ ಒಂದು ಅಗ್ರೆಸಿವ್ನೆಸ್ ಅದೆಲ್ಲ ನೋಡ್ರೆ 2.5 ವರ್ಷ ಆದಮೇಲೆ ಬಿಟ್ಕೊಡ್ಲಿಲ್ಲ ಅಂತ ಇವರು ರೆಬಲ್ ಆಗಿಬಿಡ್ತಾರೆ. ಬಟ್ ಅದು ಯಾವುದನ್ನು ಕೂಡ ಮಾಡಲಿಲ್ಲ. ಅದು ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತಲೂ ಕೂಡ ಡಿ ಕೆ ಶಿವಕುಮಾರ್ ಗೊತ್ತಿತ್ತು. ಆ ಒಂದು ಕಾರಣಕ್ಕೆ ಒಂದು ಚಾಣಾಕ್ಷ ನಡೆಯನ್ನು ಅವರು ಅನುಸರಿಸ್ತಾರೆ. ಅದೇನಪ್ಪ ಅಂತಂದರೆ, ಅವರು ಮೊರೆ ಹೋಗಿದ್ದು ರಾಹುಲ್ ಗಾಂಧಿಯವರ ಬಳಿ ಅಂತಲ್ಲ, ವೇಣುಗೋಪಾಲ್ ಅವರ ಬಳಿಯಲ್ಲ, ಸುರ್ಜೇವಾಲಾ ಅವರ ಬಳಿಯಲ್ಲ, ನೇರವಾಗಿ ಪ್ರಿಯಾಂಕಾ ವಾದ್ರಾ ಅವರ ಬಳಿಯಲ್ಲಿ ತಾವು ಸಿ ಎಂ ಆಗುವಂಥ ಆಸೆ ಕನಸೇನಿತ್ತಲ್ಲ ಅದನ್ನು ಈಡೇರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ರು. ನೀವು ನೋಡ್ಬೋದು, ಪ್ರಿಯಾಂಕಾ ವಾದ್ರಾ ಅವರನ್ನ ಕಂಡ್ರೆ ಸೋನಿಯಾ ಗಾಂಧಿಯವ್ರಿಗೆ ಯಾವ ರೀತಿಯಾದಂಥ ಒಂದು ಗೌರವ, ಒಂದು ಮರ್ಯಾದೆ, ಒಂದು ಪ್ರೀತಿಯನ್ನು ಕೊಡ್ತಾರೆ, ಅಷ್ಟೇ ಗೌರವ, ಅಷ್ಟೇ ಪ್ರೀತಿಯನ್ನು, ಅಷ್ಟೇ ಒಂದು ಕೃತಜ್ಞತಾ ಭಾವನೆಯನ್ನು ಪ್ರಿಯಾಂಕಾ ವಾದ್ರಾ ಅವರ ಮೇಲೆ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭ ಅಥವಾ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ನೀವು ನೋಡಬೇಕು ಯಾವ ರೀತಿಯಾದಂಥ ಖುಷಿ ಇರುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಸೋನಿಯಾ ಗಾಂಧಿನೇ ಭೇಟಿಯಾದಷ್ಟೇ ಖುಷಿ ಇರುತ್ತೆ. ಸೊ ಡಿ ಕೆ ಶಿವಕುಮಾರ್ ಬೆನ್ನಿಗೆ ಪ್ರಿಯಾಂಕಾ ವಾದ್ರಾ ಅವರು ನಿಂತಿದ್ರು. ಅದೇ ಈ ಒಂದು ಸಿದ್ದರಾಮಯ್ಯವರ ನಿರ್ಧಾರಕ್ಕೆ ರಾಹುಲ್ ಗಾಂಧಿಯವರು ನೇರವಾಗಿ ತಾವು ತ್ಯಾಗವನ್ನು ಮಾಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಕೇಳೋದಕ್ಕೂ ಕೂಡ ಅದೊಂದು ವಿಚಾರ ಕಾರಣ. ಏನಂತಹ ವಿಚಾರ? ಪ್ರಿಯಾಂಕಾ ವಾದ್ರಾ ಅವರು ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಬೆನ್ನಿಗೆ ನಿಂತರು, ರಾಹುಲ್ ಗಾಂಧಿಗೆ ಅವ್ರು ಏನು ಹೇಳಿದ್ರು, ರಾಹುಲ್ ಗಾಂಧಿ ಎಷ್ಟು ಧೈರ್ಯವಾಗಿ ಸಿದ್ದರಾಮಯ್ಯವ್ರನ್ನ ಕರೆದು ಹೇಳೋದಕ್ಕೆ ಏನು ಕಾರಣ ಅನ್ನುವಂಥ. ಇಲ್ಲಿ ಒಂದು ತಿಳ್ಕೊಳ್ಬೇಕು, ಕೆ ಸಿ ವೇಣುಗೋಪಾಲು ಜೊತೆಗೆ ರಾಹುಲ್ ಗಾಂಧಿ ಇವರಿಬ್ಬರು ಕೂಡ ಸಿದ್ದರಾಮಯ್ಯವರ ಬೆನ್ನಿಗಿದ್ರು. ಪ್ರಿಯಾಂಕಾ ವಾದ್ರಾ, ಸುರ್ಜೇವಾಲಾ ಮಾತ್ರ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗಿದ್ದಿದ್ದು. ಇಲ್ಲಿ ಕೆಲ ತಿಂಗಳ ಹಿಂದೆ ಒಂದು ವಿಚಾರ ಬಂದಿತ್ತು ಮಾಧ್ಯಮಗಳಲ್ಲಿ, ಡಿ ಕೆ ಶಿವಕುಮಾರ್ ಅವರು ಶಾಸಕರ ಸಹಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ. ವೀರೇಂದ್ರ ಪಪ್ಪಿ ಅವರು ಜೈಲಲ್ಲಿ ಇರ್ತಾರೆ, ನಿಮ್ಗೆ ಗೊತ್ತು. ಸೊ ವೀರೇಂದ್ರ ಪಪ್ಪಿ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು MLAಗಳು ಜೈಲಲ್ಲಿ ಇರ್ತಾರೆ. ಸೊ ವಿನಯ್ ಕುಲಕರ್ಣಿ ಅವರು ಕೂಡ ಜೈಲಲ್ಲಿ ಇರ್ತಾರೆ. ನೀವು ನೋಡ್ಬೋದು, ಆಗ ಜೈಲಿಗೆ ಅವ್ರನ್ನ ವಿಚಾರಿಸ್ಕೊಂಬರೋದಕ್ಕೆ ಅಂತೇಳಿ, ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ಹೋಗಿರ್ತಾರೆ. ಯಾರು? ಡಿ ಕೆ ಶಿವಕುಮಾರ್ ಅವರು. ಕೇವಲ ಅವರು ಆರೋಗ್ಯ ವಿಚಾರಿಸ್ಕೊಂಬರೋಕ್ಕೆ ಅಥವಾ ಅವ್ರನ್ನ ಕುಶಲೋಪರಿ ಮಾತಾಡ್ಸೋಕ್ಕೆ ಅಷ್ಟೇ ಅಲ್ಲ, ಅವರೊಂದು ಲೆಟ್ರನ್ನ ತೆಗೆದುಕೊಂಡು ಹೋಗಿ ಶಾಸಕರ ಬಳಿಯಲ್ಲಿ ಸಹಿಯನ್ನು ಮಾಡಿಸ್ಕೊಂಬಂದಿದ್ದಾರೆ ಅನ್ನುವಂಥ ವಿಚಾರ ಬಂದಿರುತ್ತೆ. ಆವಾಗ ಅದು 1 ದಿವಸ 2 ದಿವಸ ಬಂತು, ಅದಾದಮೇಲೆ ತಣ್ಣಗಾಗೋಯ್ತು. ಆ ಒಂದು ಲೆಟರ್ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಸೈಲೆಂಟಾಗಿ ಆ ಲೆಟರಲ್ಲಿ 93 ಜನ ಶಾಸಕರ MLAಗಳ ಸೈನನ್ನು ಮಾಡಿಸ್ಕೊಂಡು, ಅಂದರೆ ನನ್ನ ಪರವಾಗಿ ಶಾಸಕರು ಇದ್ದಾರೆ, ನಾನು ಶಾಸಕಾಂಗ ಪಕ್ಷದ ನಾಯಕನಾಗೋದಕ್ಕೆ ಅರ್ಹನಿದ್ದೇನೆ ಅಂತ ತೋರಿಸ್ಕೊಳ್ಳೋದಕ್ಕೆ 93 ಶಾಸಕರ ಸಹಿಯನ್ನು ಪಡೆದಂಥ ಪತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ವಾದ್ರಾ ಅವರಿಗೆ ತಲುಪಿಸಿರ್ತಾರೆ.
ಬಳಿಕ ಪ್ರಿಯಾಂಕಾ ವಾದ್ರಾ ಅವರು ಆ ಒಂದು ಪತ್ರವನ್ನು ರಾಹುಲ್ ಗಾಂಧಿಯವರ ಮುಂದೆ ಇಡ್ತಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಶಾಸಕರ ಬೆಂಬಲ ಇಲ್ಲ ಅಂತೇಳಿ ಹೇಳ್ತಿದ್ರಲ್ಲ, 93 ಜನ ನಮ್ಮಲ್ಲಿರುವಂಥ 136 ಶಾಸಕರಲ್ಲಿ 93 ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕ CM ಆಗಿ ಮಾಡೋದಕ್ಕೆ ಒಪ್ಪಿಗೆ ಇದೆ ಅನ್ನುವಂಥ ಒಂದು ಪತ್ರ ಏನಿತ್ತಲ್ಲ, ಅದನ್ನು ರಾಹುಲ್ ಗಾಂಧಿಯವರ ಮುಂದಿಡ್ತಾರೆ. ಅದನ್ನು ನೋಡಿದಂಥ ರಾಹುಲ್ ಗಾಂಧಿಯವರು, ಇದೆಲ್ಲವೂ ಕೂಡ ಒಂದು 2 ತಿಂಗಳ ಹಿಂದೆ ನಡೆದಿರುವಂಥ ವಿಚಾರ, ಅದನ್ನು ನೋಡಿದಂತಹ ರಾಹುಲ್ ಗಾಂಧಿಯವರು ವಿಚಾರವನ್ನು ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಹೇಳ್ತಾರೆ. ಕೆ ಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯರಿಗೆ ತುಂಬ ಆಪ್ತರು. ಹೀಗಾಗಿ ಕೆ ಸಿ ವೇಣುಗೋಪಾಲ್ ಅವ್ರ ಕಡೆಯಿಂದ ಈ ವಿಚಾರ ಸಿದ್ದರಾಮಯ್ಯವರ ಗಮನಕ್ಕೆ ಬರುತ್ತೆ. ಆಗ ಸಿದ್ದರಾಮಯ್ಯವ್ರಿಗೆ ಒಂದು ಅರ್ಥ ಆಗುತ್ತೆ, ನನ್ನ ಜೊತೆ ಯಾರೆಲ್ಲ ಶಾಸಕರು ಇದ್ದಾರೆ ಸಚಿವರೆಲ್ಲರೂ ಇದ್ದಾರೆ ಅಂದ್ಕೊಂಡಿದ್ನೆಲ್ಲ ಅದು ಸುಳ್ಳು. ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಳಿಗೆ, ಅಂದರೆ ಅವರ ಒಂದು ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಿದ್ದರಾಮಯ್ಯವ್ರಿಗೆ ಒಂದಿತ್ತು, ಶಾಸಕರ ಬಲ ನನ್ನ ಕಡೆ ಇದೆ, 90ರಿಂದ 95 ಜನ ಶಾಸಕರು ನನ್ನ ಕಡೆ ಇದ್ದಾರೆ ಅನ್ನುವಂಥ ಒಂದು ಆತ್ಮಸ್ಥೈರ್ಯ ಇತ್ತಲ್ಲ, ಅದು ಒಂದು ಕಡೆ ಕುಗ್ಗೋಗುತ್ತೆ. ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಸದ್ಯದಲ್ಲೇ ಕರೀತಾರೆ ನನ್ನ, ಹೋಗೋಣ ಅಂತ. ಯಾವಾಗ ರಾಹುಲ್ ಗಾಂಧಿ ನೀವು ಡೆಲ್ಲಿಗೆ ಬನ್ನಿ ಅಂತ ಕರೆದ್ರಲ್ಲ, ಸಿದ್ದರಾಮಯ್ಯವ್ರಿಗೆ ಕನ್ಫರ್ಮ್ ಆಗೋಗಿತ್ತು. ಅದೇ ಒಂದು ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರು ಹಿಂಗಿರು ಶಾಸಕರ ಬಲ ಕೂಡ ನನ್ನ ಹತ್ರ ಇಲ್ಲ, ಈಗ ಏನಾದರೂ ಬಲವನ್ನು ನಾನು ಪ್ರೂವ್ ಮಾಡಬೇಕು ಅಂತಂದ್ರೆ ಅದಾಗೋದಿಲ್ಲ, ಬಿಟ್ಕೊಟ್ಟು ನಾನು ತ್ಯಾಗರಾಮಯ್ಯ ಆಗೋಣ ಅನ್ನುವಂಥ, ಜೊತೆಗೆ ಜನರಲ್ಲೂ ಕೂಡ ಒಂದು ಭಾವನೆ ಮೂಡುತ್ತೆ ಅನ್ನುವಂಥ ಕಾರಣಕ್ಕೆ ಇಷ್ಟು ಈಸಿಯಾಗಿ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವರ ಹಾದಿಗೆ ಒಂದು ಸುಲಭವಾದಂಥ ಒಂದು ಎಕ್ಸಿಟನ್ನು ತೆಗೆದುಕೊಂಡು ಸುಲಭವಾದಂಥ ಎಂಟ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗುವಂಥ ನಿಟ್ಟಿನಲ್ಲಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು, ಜೊತೆಗೆ ಹೈಕಮಾಂಡ್ನ ತೀರ್ಮಾನಕ್ಕೆ ತಲೆಬಾಗಿ ನಾನು ಹೈಕಮಾಂಡ್ ಹೇಳಿದರೆ ರಾಜೀನಾಮೆ ಕೊಡೋದು ಸಿದ್ಧ ಅಂದಿದ್ರಲ್ಲ, ಆ ಮಾತನ್ನು ಕೊನೆಯದಾಗಿ ಹೇಳಿ ಮುಗಿಸಿದ್ದಾರೆ. ಇದು ನಡೆದಿರುವಂಥ ವಿಚಾರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.